ಒಂದು ದಿವ್ಸ ಎಲ್ಲ ಜನ ದೇವ್ರ ಕಡೆ ಹೋದ್ರಂತ. ಯಾಕಪ್ಪ ದೇವ್ರೆ ನಂಗೆ ಇಷ್ಟ ಅನ್ಯಾಯ ಮಾಡ್ತಿ, ನಾನು ಅಷ್ಟೇ ಶ್ರದ್ಧೆಲೆ ಪೂಜೆ ಮಾಡ್ತೀನಿ, ಅವನು ಅಷ್ಟೇ ಶ್ರದ್ಧೆಲೆ ಪೂಜೆ ಮಾಡ್ತಾನ, ಆದ್ರೆ ನನಗೆ ಯಾಕೆ ಜಾಸ್ತಿ ಕಷ್ಟ ಕೊಟ್ಟು, ಅವನಿಗೆ ಯಾಕೆ ಕಡಿಮೆ ಕೊಟ್ಟು, ಅವನಿಗೆ ಯಾಕೆ ಆರಾಮಿಟ್ಟಿ ಅಂದಂತ. ಇದಕ್ಕೊಂದು ನ್ಯಾಯ ಒದಗಿಸ್ಕೊಡ್ಬೇಕು ನೀನು, ನಮಗೆ ಭಾಳ ಅನ್ಯಾಯ ಆಗೈತಿ ಅಂದ್ರಂತ. ಅದಕ್ಕೆ ದೇವ್ರು ವಿಚಾರ ಮಾಡಿದ್ನಂತ, ಹೌದಾ ಹಂಗಿದ್ರೆ ಒಂದು ಕೆಲಸ ಮಾಡ್ರಿ, ನಿಮ್ಗೆ ಎಷ್ಟೆಷ್ಟು ಕಷ್ಟಗಳದಾವಲ್ಲ ಎಲ್ಲಾನು ಒಂದು ಚೀಟಿ ಒಳಗೆ ಬರೆದು ನನ್ನ ಮುಂದೆ ಹಾಕ್ರಿ, ಅದಾದ್ಮೇಲೆ ನಿಮ್ಗೆ ಯಾವ್ದು ಬೇಕಾದ ಆರಿಸ್ಕೊಂಡು ತಗೋರಿ, ಅದು ಆ ಪಾಲಿಗೆ ಬಂದಿದ್ದು ನಿಮ್ಗೆ ಅಂದಂತ. ಎಲ್ಲರೂ ಫುಲ್ಲು ಖುಷಿಯಿಂದ ತಮ್ಮೆಲ್ಲ ಕಷ್ಟಗಳನ್ನೆಲ್ಲ ಬರೆದು ದೇವ್ರ ಮುಂದೆ ರಾಶಿ ಗುಡ್ಡೆ ಹಾಕಿದ್ರಂತ. ಗುಡ್ಡೆ ಹಾಕಿ ಚಲೋ ಆಯ್ತಪ್ಪ, ನನ್ನ ಕಷ್ಟ ಹೋಯ್ತು, ಇವಾಗ ಯಾವ್ದು ಸರಳ ಐತಿ ಯಾವ್ದು ಈಸಿ ಐತಿ ಅದನ್ನು ತಗೋತೀನಿ ಅಂತಂದ ಹುಡುಕಿ 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 ಸೋತು ಕಡೆಗೆ ತಂದೇ ಚೀಟಿ ವಾಪಸ್ ಎತ್ಕೊಂಡು ಬಂದ್ರಂತ. ದೇವ್ರು ಕೇಳಿದ್ನಂತ, ಸಿಕ್ತೇನ್ರಪ್ಪ ಎಲ್ಲಾರ್ಗೂ, ಸರಳವಾದ ಕಷ್ಟ ಸಿಕ್ತು, ಬದುಕು ಆರಾಮಿದ್ದಿದ್ದು ಸಿಕ್ತು ಅಂತ ಕೇಳಿದ್ನಂತ. ಇಲ್ಲಪ್ಪ ಶಿವಪ್ಪ, ಇಲ್ಲಪ್ಪ ದೇವ್ರೇ, ನನ್ನ ಕಷ್ಟನೇ ನನಗಿರಲಿ, ಅವನ ಕಷ್ಟ ಅವನ ಜೊತೆನೇ ಅಂತಂತ. ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕಂತಂದ್ರೆ, ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ಅವ್ರದ್ದು ಯಾರ್ದೋ ಜೀವನ ಆರಾಮೈತಿ, ಅವ್ರ ಕಡೆ ಭಾಳ ರೊಕ್ಕ ಐತಿ, ಅವ ಖರೆಗೂ ಕಷ್ಟಪಟ್ಟು ಶ್ರಮಪಟ್ಟು ದುಡಿದಿದ್ದ ಅಂದ್ರೆ ಆ ದುಡ್ಡು ಅವನಿಗೆ, ಇಲ್ಲಂತದ ಅವನದಲ್ಲ, ಅದು ಹೋಗಿಬಿಡ್ತೈತಿ. ನಾವು ಶ್ರಮ ಪಡಾತಿದ್ವಿ, ನಾವು ದುಡಿಯಾತಿದ್ವಿ, ನಮ್ಮ ಕಡೆ ದುಡ್ಡು ಐತಿ, ನಮ್ಮ ಕಡೆ ಫ್ಯಾಮಿಲಿ ಐತಿ, ನನ್ನ ಜೊತೆ ಹೆಂಡತಿ ಮಕ್ಳು ಅದಾರು, ನಾ ಆರಾಮದೇನಿ, ತಂದೆ ತಾಯಿ ಅದಾರು, ನಿನ್ನಷ್ಟು ಖುಷಿನೇ ಯಾರು ಇಲ್ಲ, ನಿನ್ನಷ್ಟು ಆರಾಮ ಯಾರು ಇಲ್ಲ. ಇದೇ ಸಂತೋಷ, ಇದೇ ಜೀವನ.